ರವಿಶಂಕರ್ ಗುರೂಜಿ ಮೇಲೆ ಸರ್ಕಾರದ ಜಾಗವನ್ನು ಕಬಳಿಕೆ ಮಾಡಿದ ಆರೋಪವೊಂದು ಕೇಳಿ ಬರ್ತಾ ಇದೆ. ಫೆಬ್ರವರಿ 5ರಂದು ಹೈಕೋರ್ಟ್ನಲ್ಲಿ ರವಿಶಂಕರ್ ಗುರೂಜಿ ಅವರ ಅರ್ಜಿ ವಿಚಾರಣೆ ಇದೆ. ಇದೇ ವಿಚಾರವಾಗಿ ಅವ್ರಿಗೆ ಏನೋ ಒಂದು ಸರ್ಕಾರಿ ಜಾಗವನ್ನು ಇವರು ಬಳಸ್ಕೊಂಡಿದ್ದಾರೆ ಅನ್ನೋಂಥ ಆರೋಪ ಕೇಳಿ ಬರ್ತಾ ಇದೆ ಅವ್ರ ಮೇಲೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಫೆಬ್ರವರಿ 5ರಂದು ಹೈಕೋರ್ಟ್ನಲ್ಲಿ ರವಿಶಂಕರ್ ಗುರೂಜಿ ಅವರ ಅರ್ಜಿ ವಿಚಾರಣೆ ಇದೆ. ಕಗ್ಗಲೀಪುರ ಗ್ರಾಮದಲ್ಲಿ ಸರ್ಕಾರಿ ಜಮೀನು ಅದು ಕೆರೆ ಏನಿದೆ ಅದು ಒತ್ತುವರಿ ಆರೋಪ ಕೇಳಿ ಬರ್ತಾ ಇದೆ. ಬೆಂಗಳೂರು ದಕ್ಷಿಣ ತಾಲೂಕು ಉತ್ತರಹಳ್ಳಿ ಕಗ್ಗಲೀಪುರ ಗ್ರಾಮ ಏನಿದೆ ಅಲ್ಲಿದೆ ಜಾಗ. ಒತ್ತುವರಿ ಆರೋಪ ಸಂಬಂಧ ದಾಖಲಾಗಿರುವ ಪ್ರಕರಣ ಏನಿದೆ ಅದನ್ನು ರದ್ದು ಮಾಡ್ರಿ ಅಂತ ಅರ್ಜಿಯನ್ನು ಹಾಕಿದ್ದಾರೆ ಗುರೂಜಿ ಅವರು. BMDF ದಾಖಲಿಸಿರುವಂಥ FIR ಪ್ರಶ್ನಿಸಿ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ರವಿಶಂಕರ್ ಗುರೂಜಿ ಏನಿದ್ದಾರೆ ಅವರ ಮೇಲೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇನಂತಂದ್ರೆ ಸರ್ಕಾರದ ಜಾಗವನ್ನು ಇವರು ಕಬಳಿಕೆ ಮಾಡಿದ್ದಾರೆ. ಈ ರೀತಿಯ ಆರೋಪ ಇವ್ರ ಮೇಲೆ ಕೇಳಿ ಬರ್ತಾ ಇದೆ. ಅದಕ್ಕೋಸ್ಕರ ಕೇಸ್ ಕೂಡ ದಾಖಲಾಗಿತ್ತು. ಆ ಕೇಸ್ನ ವಿಚಾರಣೆ ಸೆಪ್ಟೆಂಬರ್ 5ನೇ ತಾರೀಕು ನಿಗದಿ ಮಾಡಿರುತ್ತೆ ಹೈಕೋರ್ಟ್. ಹೀಗಾಗಿ ಗುರೂಜಿ ಅವರು ಅರ್ಜಿ ಹಾಕಿರ್ತಾರೆ, ಏನು ಆ ಜಾಗ ಇತ್ತಲ್ಲ ಆ ಒಂದು ವಿಚಾರವಾಗಿ ಅದನ್ನು ರದ್ದು ಮಾಡಿ ಅಂತ. ಕಗ್ಗಲೀಪುರ ಗ್ರಾಮದಲ್ಲಿ ಇವರು ಸರ್ಕಾರದ ಒಂದು ಜಮೀನು ಅಥವಾ ಕೆರೆ ಏನಿದೆ ಅದನ್ನು ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದಿತ್ತು. ಈ ಕಗ್ಗಲೀಪುರ ಇರೋದು ಬೆಂಗಳೂರು ದಕ್ಷಿಣ ತಾಲೂಕಿನ ಉತ್ತರಹಳ್ಳಿಯಲ್ಲಿ ಕಗ್ಗಲೀಪುರ ಆ ಗ್ರಾಮದಲ್ಲಿ ಇವರು ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಕ್ರಮವಾಗಿ. ಆ ಆರೋಪ ಇನ್ನು ಒತ್ತುವರಿ ಆರೋಪದ ಸಂಬಂಧ ಏನಾಗಿರುತ್ತೆ, ಪ್ರಕರಣ ದಾಖಲಾಗಿರುತ್ತೆ. ಆ ಆರೋಪವನ್ನು ದಾಖಲಾಗಿರುವಂಥ ಪ್ರಕರಣವನ್ನು ಏನಿದೆ ಅಲ್ಲ ಅದನ್ನು ನೀವು ರದ್ದು ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅರ್ಜಿಯನ್ನು ಹಾಕಿರ್ತಾರೆ ಸ್ವಾಮೀಜಿ ಗುರೂಜಿ ಅವರು. BMDF ದಾಖಲಿಸಿರುವಂತಹ FIR ಅನ್ನು ಪ್ರಶ್ನೆ ಮಾಡಿ ಇವರು ಕೋರ್ಟ್ಗೆ ಅರ್ಜಿಯನ್ನು ಹಾಕಿರ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕು ಅರ್ಜಿ ವಿಚಾರಣೆ ನಡೆಸೋದಾಗಿ ಕೋರ್ಟ್ ತಿಳಿಸಿದೆ. ಹೀಗಾಗಿ ರವಿಶಂಕರ್ ಗುರೂಜಿಗೆ ಈಗ ಸಂಕಷ್ಟ ತರುತ್ತಾ ಈ ಭೂಮಿ ಒತ್ತುವರಿ ಕೇಸ್ ಎನ್ನುವಂತಹ ಪ್ರಶ್ನೆ ಇದೆ. ಆಧ್ಯಾತ್ಮದಲ್ಲಿ ತುಂಬ ದೊಡ್ಡ ಮಟ್ಟದ ಹೆಸರನ್ನು ಮಾಡಿರುವಂತಹ ವ್ಯಕ್ತಿ ಗುರೂಜಿ ಕೂಡ ಹೌದು. ಆದರೆ ಇವರ ವಿರುದ್ಧ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು ಅವರ ಭಕ್ತರು, ಬೆಂಬಲಿಗರು, ಅನುಯಾಯಿಗಳಿಗೆ ಕೂಡ ಇದು ಶಾಕ್ ತಂದಿದೆ. ಗುರೂಜಿ ಅವರು ನಾನು ಮಾಡಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ, ಅದನ್ನು ರದ್ದು ಮಾಡಿ ಅಂತ ಹೇಳಿ ಅವರು ಅರ್ಜಿ ಹಾಕಿದ್ರು. ಅದರ ವಿಚಾರಣೆಯನ್ನು ಹೈಕೋರ್ಟ್ ಏನಿದೆ ಅದು ನಾವು ಫೆಬ್ರವರಿ 5ನೇ ತಾರೀಕು ನಡೆಸ್ತೀವಿ ಅಂತ ಹೇಳಿದೆ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಈ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎನ್ನುವಂಥ ಆರೋಪದಲ್ಲಿ ಇವರಿಗೆ ಸಂಕಷ್ಟ ಎದುರಾಗುತ್ತಾ, ಕಾನೂನು ರೀತಿಯ ಹೋರಾಟದಲ್ಲಿ ಗುರೂಜಿಗೆ ಜಯ ಸಿಗುತ್ತಾ ಅಥವಾ ಕಷ್ಟ ಎದುರಾಗುತ್ತಾ ಅಂತ ಕಾದು ನೋಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.